ಪುರಸಭೆಯ ಗೆದ್ದಂತ 24 ಜನ ಪುರಸಭೆಯರು ಏನ್ ಮಾಡ್ತಾ ಇದ್ದಾರೆ? ಯಾರು ಉಗ್ಗಿಲ್ವಾ? ಅದು ಉಗಿಯಕ್ ನೀವು ಸಿಕ್ಕಿಲ್ವಾ? ಅಥವಾ ನಿಮ್ಗೆ ಉಗ್ಗಿಸ್ಕೊಳ್ಳಕ್ಕೂ ಯೋಗ್ಯತೆ ಇಲ್ವಾ ಅನ್ನೋದು ನಮ್ಗೆ ಕೇಳೋಂತ ಪ್ರಶ್ನೆ ಇದೆ. ಇದು ಕೆಂಪೇಗೌಡರ ಆಸ್ತಿ, ಯಾರ ಆಸ್ತಿನೂ ಅಲ್ಲ. ಕೇಳಕ್ಕೆ ಕೆಂಪೇಗೌಡರ ವಂಶಜನಾಗ ನಾನಿದ್ದೀನಿ, ಕೋಟೆನ ಉಳಿಸ್ಕೋತೀನಿ. ಇನ್ನೇನು ಕೆಂಪೇಗೌಡರ ಅವಶೇಷಗಳನ್ನ ಉಳಿಸಬಾರ್ದು ನೀವೇನು ಹೊರಟಿದ್ದೀರಿ, ಅದು ನಿಮ್ಮಿಂದ ಸಾಧ್ಯ ಇಲ್ವಾ ಅಂತ ಮಾತನ್ನು ನಾನು ಹೇಳಿ ಇದು ಮಾಗಡಿ ಕೆಂಪೇಗೌಡರ ಕೋಟೆ. ಇದರ ಪಕ್ಕದಲ್ಲಿರುವುದು ಕಂದಕ. ಈ ಕಂದಕವನ್ನ 2024-25ರಲ್ಲಿ ಈ ಒಂದು ಕೋಟೆಯನ್ನ ಮುಚ್ಚಿ ಸಂಪೂರ್ಣವಾಗಿ ನಾಶ ಮಾಡಲು ಇಲ್ಲಿನ ರಾಜಕಾರಣಿಗಳು, ಅಧಿಕಾರಿಗಳು, ಸೋಂಬೇರಿಗಳು, ವಿಚಾರವನ್ನೇ ಗೊತ್ತಿಲ್ಲದಂತ ಅವಿವೇಕಿಗಳು ಇವತ್ತು ಕೆಂಪೇಗೌಡರ ಕಂದಕಗಳನ್ನ ಮುಚ್ಚಿ ಇವತ್ತು ಅದು ಏನು ಸಾಧನೆಯನ್ನ ಮಾಡಕ್ ಹೋಗ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದು ಹೇಳ್ತಾರೆ ಜನ, ಹಿರಿಕರು, ಪೂರ್ವಿಕರು, ವಿಚಾರವಂತರು, ಗುಣವಂತರು, ತಾವಂತರು ಎಲ್ಲರೂ ಹೇಳೋದು ಒಂದೇ, ಹುಟ್ಟಿದ್ರೆ ಒಬ್ಬ ಕೆಂಪೇಗೌಡ ತರ ಒಬ್ಬ ವ್ಯಕ್ತಿ ಹುಟ್ಟಬೇಕು, ಕಟ್ಟಿದ್ರೆ ಈ ತರ ಸರ್ವ ಧರ್ಮದವರ ನಾಡನ್ನ ಕಟ್ಟಬೇಕು ಅಂತ ಹೇಳಿ ಜನಗಳು ಆಸೆ ಬೀಳ್ತಾರೆ, ಭಾಷಣ ಮಾಡ್ತಾರೆ. ದೇಶ ವಿದೇಶಗಳಲ್ಲಿ ಕೆಂಪೇಗೌಡರ ಆದರ್ಶಗಳನ್ನ ಹೊತ್ತಿ ಸಾರ್ತಾ ಇದ್ದಾರೆ. ಆದರೆ ಇವತ್ತು ಮಾಗಡಿ ಕೆಂಪೇಗೌಡರ ಈ ಅವತಾರದ ಕೋಟೆಯನ್ನ ನೋಡಿದಾಗ ಇದು ಹೇಗೆ ಸಾಧ್ಯ, ಹೇಗೆ ಆಯ್ತಾ ಇದೆ, ಏನ್ ಆಗ್ತಾ ಇದೆ, ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಪುರಸಭೆಯ ಗೆದ್ದಂತ 24 ಜನ ಪುರಸಭೆಯರು ಏನ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನ ನೋಡಿದಾಗ ಯಾರಾದ್ರೂ ಹೋಗೋರು ಬರೋರು ಕೆಂಪೇಗೌಡರ ಕೋಟೆನ ಈ ತರ ತಿಪ್ಪೆ ಗುಂಡಿ ಮಾಡ್ತಾವ್ರೆ ಅಂತ ಯಾರು ಉಗ್ಗಿಲ್ವಾ? ಅದು ಉಗಿಯಕ್ ನೀವು ಸಿಕ್ಕಿಲ್ವಾ? ಅಥವಾ ನಿಮ್ಗೆ ಉಗ್ಗಿಸ್ಕೊಳ್ಳಕ್ಕೂ ಯೋಗ್ಯತೆ ಇಲ್ವಾ ಅನ್ನೋದು ನಮ್ಗೆ ಕೇಳೋಂತ ಪ್ರಶ್ನೆ ಇದೆ. ಇಂಥ ಒಂದು ಪವಿತ್ರವಾದ ಮಣ್ಣಲ್ಲಿ ಹುಟ್ಟಿ ಕೆಂಪೇಗೌಡರ ಆದರ್ಶಗಳನ್ನ ಪ್ರಪಂಚಕ್ಕೆ ಸಾರುವಂತ ಧೀಮಂತ ಗಂಡು ಮೆಟ್ಟಿದ ನಾಡು ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿ ಹುಟ್ಟಿದಂತ ಮಣ್ಣು, ಶ್ರೀ ಶ್ರೀ ಶಿವಗಂಗೆ ಮಹಾಸ್ವಾಮಿ ಹುಟ್ಟಿದಂತ ಪುಣ್ಯಭೂಮಿ, ಗಂಡು ಮೆಟ್ಟಿದ ನಾಡು ಕೆಂಪೇಗೌಡರ ನಾಡು. ಇಂಥ ಒಂದು ನಾಡಿನಲ್ಲಿ ಇವತ್ತು ಹೇಳೋರಿಲ್ಲ, ಕೇಳೋರಿಲ್ಲ, ಒಂದು ಸಂಸ್ಕಾರಗಳನ್ನ ಉಳಿಸುವಂತ ಪ್ರವೃತ್ತಿ ನೋಡಿ. ಒಂದ್ ಕಡೆ ತಿಂತಾರೆ, ಒಂದ್ ಕಡೆ ಹುಗಿತಾರೆ, ಒಂದ್ ಕಡೆ ತಿಂತಾರೆ, ಒಂದ್ ಕಡೆ ಹುಗಿತಾರೆ. ಇವ್ರಿಗೆ ಇಲ್ಲಿಯೇ ತಿಂದು ಇಲ್ಲಿಯೇ ಹುಗಿಯತ್ತ. ಇಲ್ಲಿ ಯಾರು ಕಂದಕಗಳನ್ನ ಹಾಳು ಮಾಡ್ತಾ ಇದ್ದಾರೆ, ಯಾರು ಇಲ್ಲಿ ಬೇಜವಾಬ್ದಾರಿ ನಡ್ಕೋತಾ ಇದ್ದಾರೆ, ಯಾರು ರಾತ್ರಿ ಹೊತ್ತೊಂದು ಕಸಗಳನ್ನ ತುಂಬ್ತಾ ಇದ್ದಾರೆ, ಅವ್ರಿಗೆ ಉಗಿರಿ. ಇವ್ರಿಗೆ ಮಾನ ಮರ್ದಿಬೇಕಾದ್ರೆ ಅವ್ರಿಗೆ ಉಗಿಬೇಕು. ಇಲ್ಲಲ್ಲ, ಕೋಟೆ ತಿಂದು ಕೋಟೆಗೆ ಉಗಿಬೇಡಿ, ಅವ್ರ ಮಕ್ಕಕ್ಕೆ ಉಗಿರಿ. ಅವತ್ತಾದ್ರೂ ಅವ್ರ ಯೋಗ್ಯತೆಗೆ, ಅವ್ರ ಘನತೆಗೆ, ಅವ್ರಿಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಕಿತ್ಕೊಳ್ಳಕ್ಕೆ ಒಂದು ಅವಕಾಶ ನಾವು ಕೊಡೋಣ. ಕೊಡಕ್ಕಾಗಲ್ಲ, ನೀವು ಮಾಡ್ಲೇ ಇಲ್ಲ ಅಂದಾಗ ಇದು ಕೆಂಪೇಗೌಡರ ಆಸ್ತಿ, ಯಾರ ಆಸ್ತಿನೂ ಅಲ್ಲ. ಕೇಳಕ್ಕೆ ಕೆಂಪೇಗೌಡರ ವಂಶಜನಾಗ ನಾನಿದ್ದೀನಿ, ಖಂಡಿತ ಕೇಳ್ತೀನಿ, ಕೋಟೆನ ಉಳಿಸ್ಕೋತೀನಿ. ಅದೇನು ನೀವು ಈ ಕೋಟೆಯನ್ನ ಮುಚ್ಚಿಬಿಟ್ಟು ಸರ್ವನಾಶ ಮಾಡಿಬಿಟ್ಟು ಇನ್ನೇನು ಕೆಂಪೇಗೌಡರ ಅವಶೇಷಗಳನ್ನ ಉಳಿಸಬಾರ್ದು ನೀವೇನು ಹೊರಟಿದ್ದೀರಿ, ಅದು ನಿಮ್ಮಿಂದ ಸಾಧ್ಯ ಇಲ್ವಾ ಅಂತ ಮಾತನ್ನು ನಾನು ಹೇಳಿ, ನಾನು ದಿನಾಂಕ 7ನೇ ತಾರೀಕು 1ನೇ ತಿಂಗಳು 2025ರಂದು ಇವತ್ತು ದಕ್ಷಿಣ ಭಾಗದ ಕೋಟೆಯ ಕಂದಕವನ್ನ ಮುಚ್ಚುವಂತ ಜಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರ ಗಮನಕ್ಕೆ ತಂದು ಇಲ್ಲಿ ಆಗುವಂತ ಅನ್ಯಾಯಗಳನ್ನ ಸಾರ್ವಜನಿಕರಿಗೆ, ವಿದ್ಯಾವಂತರಿಗೆ, ರೈತರಿಗೆ, ಸಾಹಿತಿಗಳಿಗೆ, ಸಂಶೋಧಕರಿಗೆ, ಹೋರಾಟಗಾರರಿಗೆ ಎಲ್ಲರಿಗೂ ಈ ವಿಷಯವನ್ನ ತಿಳಿಸಿ ಇಂಥ ಹಾಳು ಮಾಡುವ ಪ್ರವೃತ್ತಿಯಿರುವಂತ ಇಂಥ ಜನಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನ ನಿಮ್ಮ ಮುಖಾಂತರ ಹೇಳಿಸಿ ಮುಂದಿನ ಏನು ಒಂದು ಬೆಳವಣಿಗೆ ಉಳಿಸ್ಕೋಬೇಕು, ಈ ಕೆಂಪೇಗೌಡರ ಇತಿಹಾಸವನ್ನ ಉಳಿಸ್ಬೇಕು ಅಂತ ನಾನು ಏನ್ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. ಇದು ನನ್ನ ಸ್ವಾರ್ಥ ಅಲ್ಲ, ಯಾವತ್ತು ನಾನು ಬೇಡ್ ತಿನ್ನೋನು ಅಲ್ಲ, ಅಥವಾ ಯಾರೋ ಮಾಡ್ತಾರೆ ತಡೆದ್ಬಿಟ್ಟು ಅದರಲ್ಲಿ ಲಾಭ ಪಡೆದವನಲ್ಲ. ನಾನು ಒಬ್ಬ ಪ್ರಾಮಾಣಿಕ
ಒಬ್ಬ ಪ್ರಾಮಾಣಿಕನಾಗಿ ಕೆಂಪೇಗೌಡರ ಹಬ್ಬವನ್ನ ಮಾಡುವ ಮುಖೇನ ಮಾಗಡಿ ಹಬ್ಬವನ್ನ ತಂದಿದ್ದೀನಿ. ಕೆಂಪೇಗೌಡರ ಊರಿನಲ್ಲಿ ಕೆಂಪೇಗೌಡರ ಶಿಲಾನ್ಯಾಸವನ್ನು ಮಾಡಿದ್ದೀನಿ. ಅವರ ಹೆಸರಲ್ಲಿ ದಾನ ಧರ್ಮವನ್ನು ಮಾಡಿದ್ದೀನಿ. ಕೋಟೆ ಕೊತ್ತಲು ಉಳಿಸುವಂತ ಸನ್ನಿವೇಶ ಬಂದಾಗೆಲ್ಲ ನಾನು ಹೋರಾಟವನ್ನ ಮಾಡಿದ್ದೀನಿ. ಆದ್ರೂ ನೀವು ಮಾಡ್ತಾ ಇರೋದೇನು? ನೀವೇನು ಓದ್ಲಿಲ್ವಾ? ವಿಚಾರಗಳು ತಿಳ್ಕೊಳ್ಳಿಲ್ವಾ? ಈ ಮಣ್ಣಿನ ಬೆಲೆ ಗೊತ್ತಿಲ್ವಾ? ನೀವು ಹುಟ್ಟಿದಂತ ತಾಯಿನಾಡಿಗೆ ನಿಮಗೆ ಬೆಲೆ ಗೊತ್ತಿಲ್ವಾ? ನಿಮ್ ತಾಯಿಯ ಮನೇನ ಅಥವಾ ನಿಮ್ಮ ಆಸ್ತಿನ ಯಾರಾದ್ರೂ ತೊಂದರೆ ಕೊಟ್ಟು ಮುಚ್ಚಿದ್ರೆ ನೀವು ಅವತ್ತು ಗುಂಡಿಲಿರೋ ಹೆಣ ತರ ಕೂತ್ಕೊಂಡು ನೋಡ್ತಾ ಇರ್ತೀರಾ? ಯುದ್ಧ ಮಾಡಲ್ವಾ? ಎಲ್ಲವನ್ನ ಗಮನಿಸಿ ಬಂಧುಗಳೇ, ಇದು ನನ್ನ ಸೊತ್ತಲ್ಲ, ಈ ನಾಡನ್ನ ಕಟ್ಟಿದಂತ ದೊರೆಯ ಸೊತ್ತು. ಆ ದೊರೆಯ ಸೊತ್ತನ್ನ ನಾವೆಲ್ಲರೂ ಉಳಿಸ್ಕೋಬೇಕಾಗಿರೋದು ನಮ್ಮ ಆದ್ಯತೆ. ಅದಕ್ಕಾಗಿ 7/1/2025 ಮಂಗಳವಾರ ಈ ಕಂದಕದ ಮೇಲೆ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀನಿ. ಈ ಮಣ್ಣಿನ ಮಹಿಮೆಯನ್ನು ತಿಳಿದವರು, ರೈತರು, ಚಿಂತಕರು ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿ ಕೆಂಪೇಗೌಡರ ಕೋಟೆಯನ್ನ ಉಳಿಸ್ಕೊಳ್ಳೋಣ, ಕಂದಕವನ್ನ ಉಳಿಸ್ಕೊಳ್ಳೋಣ. ಇವತ್ತು ಎಲ್ಲ 3 ಭಾಗವನ್ನು ಮುಚ್ಚಿದರೆ, ಇದೊಂದು ಭಾಗವನ್ನು ಮುಚ್ಚಿದರೆ ಒಂದು ಹಾಳು ಕೊಂಬೆಯ ಒಂದು ಗೋಡೆಯಾಗಿ ಉಳಿತದೆ ಹೊರತು ಕೆಂಪೇಗೌಡರ ಕೋಟೆ ಅನ್ನೋದಕ್ಕೆ ಸಾಧ್ಯವಿಲ್ಲವಂತ ಒಂದು ರೀತಿ ಇಲ್ಲಿ ಕ್ರಿಯೇಟ್ ಆಗಿದೆ. ಇದನ್ನ ತಡಿಬೇಕು, ಈ ಅನ್ಯಾಯವನ್ನ ತಡಿಬೇಕು, ಈ ಅಧರ್ಮವನ್ನ ತಡಿಬೇಕು. ಇಲ್ಲ ಮಾಡ್ತಿರುವಂತ ಅನೇಕ ದುಶ್ಚಟಗಳಿಗೆ ಕಾರಣರಾದಂತ ಅಯೋಗ್ಯರನ್ನ ಕೇಳಬೇಕು. ನಾವೆಲ್ಲರೂ ಬನ್ನಿ, ನಾನು ಬರ್ತೀನಿ. 7/1/2025 ಹೋರಾಟಕ್ಕೆ ಭಾಗಿಯಾಗಿ ಬೆಳಗ್ಗೆ 10:33 ನಮಸ್ಕಾರ. ನಾವು ಕೆಂಪೇಗೌಡರ ಕೋಟೆಯನ್ನು ಉಳಿಸೋಣ, ಬೆಳೆಸೋಣ, ಮುಂದಿನ ಪೀಳಿಗೆ ಎಲ್ಲವನ್ನ ಈ ನಾಡಿಗೆ ಕೊಟ್ಟು ಕೊಡುಗೆಯನ್ನು ಕೊಡೋಣ ಅಂತೇಳಿ ನಮಸ್ಕಾರ. ಬನ್ನಿ. ಯಾರು ಮುಚ್ಚಿದ್ದು? ಟ್ರ್ಯಾಕ್ಟರ್ ಜನ ರಾತ್ರಿ ಟ್ರ್ಯಾಕ್ಟರ್ ಜನ ಬರ್ತದೆ. ಟ್ರ್ಯಾಕ್ಟರ್ ಬಂದು ಸುಟ್ಟು ಬಿಡ್ತಾರೆ ರಾತ್ರಿ ಹೊತ್ತು. ರಾತ್ರಿಗೆ ಎಷ್ಟು ಟ್ರ್ಯಾಕ್ಟರ್ ಬರ್ತವೆ? ಇದು ಎಲ್ಲ ಮುಚ್ಚಿಬಿಡ್ತೈತೆ. 8 ಗಂಟೆ ಫುಲ್ ಜುಬಡಿ ಇದ್ದ ಆವಾಗ ಮುಚ್ಚಿಲ್ಲ ಅವರು. ಇಲ್ಲನು ಕತ್ತಿದ್ದು ಜುಬಡಿ ಆವಾಗ ಟ್ರ್ಯಾಕ್ಟರ್ ಬರ ಆಗಲ್ಲ. ಯಾರು ನಾವ್ ಬರ್ದಂತ ಬೇಡ ಹೇಳ್ತೆ, ಇಲ್ಲಿ ಮುಚ್ಚಬೇಡ, ನಾವೇ ಇದ್ದ ಜುಬಡಿ ಇದ್ದೆ. ರಾತ್ರಿ ಹೊತ್ತು ಎಷ್ಟೊತ್ತಿಗೆ ಬರ್ತಾವ ಗಾಡಿಗಳು? ರಾತ್ರಿಗೆ 9 ಗಂಟೆ, 10 ಗಂಟೆ, 12 ಗಂಟೆ, ಯಾವ ಟೈಮ್ ಗೊತ್ತಿಲ್ಲ. ಯಾವ ಬಂದು ಸುಟ್ಟು ಹೊಂಟಾಗೋದು? ಒಂದು ಯಾರು ಕೇಳಂಗಿಲ್ಲ. ಯಾರು? ನಿಮ್ಮ ಹೆಸರೇನು? ರಾಮ್ಲಾಲ್. ರಾಮ್ಲಾಲ್. ಮನೆಯಲ್ಲಿ? ಮನೆ ಊರಿನ ರಾಜಸ್ಥಾನ ಅಂತ. ಇಲ್ಲಿ ಮಲಗೋದು? ಇಲ್ಲೇ ಮಾಡ್ಕೊಡ್ತೀನಿ. ಇಲ್ಲೇ ಕೆಂಪೇಗೌಡರ ಕಂಕದ ಮೇಲೆ ಜೀವನ ಎಲ್ಲ ಊರ್ ಸುತ್ತಿದ್ದು ಈ ಊರ್ನ ಸ್ವಲ್ಪ. ಹೌದು, ಕೆಂಪೇಗೌಡರು ಕೊಟ್ಟಿದ್ ನೀನ್ ಯಾಕೆ 500,000 ಕೊಡ್ತಿದ್ದೀನ? ದುಡ್ಡು ಯಾಕೆ ಕೊಡ್ತೀಯ 500,000? ಇನ್ನೂ ಇಲ್ಲ ಹಂಗಲ್ಲ, 20 ರೂಪಾಯಿ ತಗೋ ಸುಂಕ. ಸುಂಕ ಯಾವ ಗೇಟ್ ಅಲ್ಲಿ ಕೊಡ್ತಾರೆ ಸುಂಕದ ಒಳಗೆ? ದಿವಸ ಬರ್ತೇವೆ 4 ಗಂಟೆ. 20 ರೂಪಾಯಿ. 20 ರೂಪಾಯಿ ಅಂದ್ರೆ 15 ವರ್ಷನೂ ಕೊಡ್ತಾನೆ ಇದೆಯಾ? ಇಲ್ಲ, 2-3 ವರ್ಷ ಆಯ್ತು. 2 ವರ್ಷ ಆಯ್ತು. ಫಸ್ಟ್ ತಗೊಳ್ತಾ ಇಲ್ಲ, ದೇವ್ರು ಇದ್ದಾನೆ, ತಗೊಳ್ತಾ ಇಲ್ಲ. ಈಗ 2 ವರ್ಷದ ಸರ್ವ್ ಮಾಡಿದ್ರು. ಚೀಟಿ ಕೊಡ್ತಾರಾ? ಚೀಟಿ ಕೊಡಲ್ಲ. ಹಂಗೆ ಅವರೇ ಇದು ಬಂದ್ ತಗೊಂಡ್ರೆ ಹಿಂಗ್ ಹೇಳ್ತೀರಿ? ಈಗ ಅವರೇ ಬಂದ್ ಕೇಳ್ತಾರೆ, ಈ ಕೋಟೆಗೆ ಸುಂಕಕ್ಕೆ ಬರ್ತಾರಲ್ಲ, ಕೋಟೆ ಅವ್ರ ಅಪ್ಪಂದಲ್ಲ ಅದು ಕೇಳ್ತಾರೆ. ಯಾವ ಆಧಾರದ ಮೇಲೆ ಕೇಳ್ತಾರೆ? ಎಲ್ಲ ಜನನು ತಗೊಳ್ತಾನೆ, ಆರಾಮ್ ನಮ್ಗೆ ಜೊತೆನು ತಗೊಳ್ತಾವ. ಮಾಡೋಣ ಮಾಡೋಣ, ಕೆಂಪೇಗೌಡರ ಕೋಟೆ ಉಳಿಸ್ಕೊಂಡು. ಯಾಕಂದ್ರೆ ಕೆಂಪೇಗೌಡರ ಕೋಟೆನ ಒಂದ್ ಜೀವನ ಮಾಡ್ಬೇಕು ಅಷ್ಟೇ. ಮಾಡಪ್ಪ, ನಾವ್ ಜೀವನ ಮಾಡೋದು ಕೆಂಪೇಗೌಡರು ಕಟ್ಟೋದು ಎಲ್ಲ ಬದುಕಕ್ಕೆ ಮಾಡಿರೋದು. ಹಂಗ ಅನ್ಬಿಟ್ಟು ಕೋಟೆ ಮುಚ್ಚಿಬಿಟ್ಟು ಅವ್ರ ಬಿಲ್ಡಿಂಗ್ ಮುಚ್ಚಿಬಿಟ್ಟು ಎಲ್ಲ ಮಾಡು ಅಂತ ಹೇಳಲ್ಲ. ಹೇಳಿ, ಜೀವನ ಮಾಡಕ್ ನೀವ್ ಬೇಕು. ಕೆಂಪೇಗೌಡರು ಯಾರು ನುಕ್ಕವ್ರೆ? ಎಲ್ಲಾರು ಬದುಕ್ರಪ್ಪ, ಸಂತೋಷಗಿರ್ರಿ, ಇಲ್ಲೆಲ್ಲಾರು ಬಾಳಿ ಬದುಕಿ ಅಂತ ಮಾಡ್ಬಿಟ್ಟೋಗಿರೋದು. ಅವ್ರೇನ್ ಮಾಡ್ತಾ ಇರೋದು? ಏನ್ ಮಾಡ್ತಾರಪ್ಪ? ನೋಡು, ಸಂಸ್ಕರ ಅಲ್ಲಿಂದ ಒಂಚೂರು ನಾವೇ ಬಂದಿದ್ದು ಅಲ್ಲ, ಇದು ನಾವ್ ಬಂದಿದ್ದು ಯಾವ್ದು ಹಿಡ್ತಿರಲ್ಲ. ನಾವ್ ಬಂದಿದ್ದು ಆವಾಗ ಅದು ಇನ್ನೇ ಪೋಲ್ ಅಲ್ಲ, ಹಸು ಎಲ್ಲ ಇದೆ. ಬಂದಿದ ಮೇಲೆ ಎಲ್ಲ ಟೈಟ್ ಮುಚ್ಚಿ ಎಲ್ಲ ಬತ್ತಿ ಮಾಡ್ಬಿಟ್ಟಿದ್ದು. ಹಸನು ಇಲ್ಲೇ, ಊಟದ್ದು ಇಲ್ಲೇ ಸುಟ್ಬಿಡ್ತೀನಿ. ಯಾವ ಹೆಸರು ಸುಡ್ತೀಯಾ? ಪೇಪರ್ ಎಲ್ಲ ಯಾವಾಗ? ಅಲ್ಲ, ಈಗ ತೆಗೆದಲ್ಲಪ್ಪ, ನೀನು ತೆಗೆದ್ಬಿಟ್ಟು ಏನ್ ಮಾಡ್ತೀಯಾ? ಆಗ್ಲೇ ಸುಟ್ಬಿಡ್ತೀನಿ. ಯಾವಾಗ?
ಎಲ್ಲಿ ಸುಡ್ತೀಯ ಅದನ್ನ? ಎಲ್ಲಿ ಅಲ್ಲಿ ಅಲ್ಲಿ ಅಂದ್ರೆ ಎಲ್ಲಿ ಜಾಗ ಇಲ್ಲ ಐತೆ? ಕೆರೆ ಐತೆ ಅಲ್ಲ, ಕೆರೆ ಒಳಗೆ ಸುಡ್ತೀಯಾ? ಮತ್ತೆ ಎಲ್ಲಿ ಸುಡ್ತಿ? ಅಲ್ಲಮ್ಮ, ಈಗ ಇಲ್ಲೆಲ್ಲ ತಿಂದು ಉಂಡಿ ಎಲ್ಲ ಬಿಸಾಕದ್ ಇಲ್ಲಿ ಮಾಡ್ತಿರಲ್ಲ, ಏನ್ ಬಿಸಾಕಿದ್ದು ನಾವು? ಇದು ಯಾರು ಬಿಸಾಕಿರೋದು? ಅದು ರೋಡ್ ಮೇಲೆ ಅವ್ರು ಮಣ್ಸೂರ್ಕೊಂಬಂದ್ರಮ್ಮ, ಮಣ್ಸೂರ್ದ ಮೇಲೆ ನೀವು ಇಲ್ಲಿ ಆಸ್ಥಾನ ಕಟ್ಕೊಂಡ್ರಿ. ಇರ್ಲಿ, ಇದನ್ನ ಇದೆಲ್ಲ ಯಾರಿಗೂ ಇದೆಲ್ಲ ನಿಮ್ದಲ್ವೇನಮ್ಮ? ಕವರ್ ನಮ್ದೆ. ಕವರ್ ಇದು ಅದು ನಮ್ದು. ಅಲ್ಲ, ತಂದು ನೀವು ಕೋಟೆ ಮುಚ್ಚಿಬಿಟ್ರೆ ಯಾರು ನೋಡೋರು ಯಾರು? ಹೌದಮ್ಮ, ನೀನು ಹೆಂಗ್ಸು, ನೀನಾರು ಇದಕ್ಕೆ ಸರಿ ಇಲ್ಲ ಅಂತ ಯಾವತ್ತನ ಹೇಳಿದ್ಯಾ? ಯಾಕೆ ಹೇಳಿಲ್ಲ? ಕೆಂಪೇಗೌಡರು ಕೋಟೆ ಹೋದ್ರು ನಿಮ್ ಜೀವನ ಸಾಕು ಹಾಳಾಗ್ಬಿಡ್ಲಿ ಅಂತಾನ ಹೇಳಮ್ಮ ನೀನು. ಈಗ ಸುಳೆ ಮಕ್ಳು ಬಂದಾರಲ್ಲ, ಎದೆ ಮೇಲೆ ಕುಕ್ತಿಯಲ್ಲ, 20 ರೂಪಾಯಿ ತಿನ್ನದ ಅವ್ರ ಅಪ್ಪಂದ ಜಮೀನ್ ಇದು. ಈಗ 2 ವರ್ಷ ಆಯ್ತಾ, ಈಗ ತಗೊಳ್ತಾ ಅವಾಗ. ಅಲ್ಲಮ್ಮ, ಅವ್ರ ಅಪ್ಪಂದೇ ನಮ್ಮ ಜಮೀನು. ಅವರಪ್ಪ ನಮ್ಗೆ ಗೊತ್ತಿಲ್ಲ. ಇದು ಕೆಂಪೇಗೌಡರ ಆಸ್ತಿ, ನಮ್ಗೆ ಗೊತ್ತಿಲ್ಲ. ಪ್ರತಿದಿನ ಕೊಡ್ತೀರಾ? ಗೌರ್ಮೆಂಟ್ನು ಐತೆ. ಹಂಗಲ್ಲಮ್ಮ, ಈಗ ಪ್ರತಿದಿನ ದುಡ್ಡು ಕೊಡ್ತೀರಾ? ಪ್ರತಿದಿನ ಇಲ್ಲ ಇಲ್ಲ, ಪ್ರತಿದಿನ ಹೆಂಗ್ ಕೊಡ್ತೀರಿ? ಈಗ 2 ವರ್ಷ ಐತೆ. 2 ವರ್ಷ ಪ್ರತಿದಿನ ಪ್ರತಿದಿನ ಡೈಲಿ ಬಿಸ್ನೆಸ್ ಆಗ್ಲಿ ನೀನಾರು ಹೇಳ್ಬೇಕಣ್ಣ, ಇದೆಲ್ಲ ತಂದು ಹಿಂಗ್ ಆಗ್ತಿರಲ್ಲ. ನಿಮ್ಗೆ ಜಾಗ, ನಿಮ್ಗೆ ಅಪ್ಪನು ಜಮೀನ, ನಿಮ್ಮ ಅಪ್ಪನ ಜಮೀನು ಅಂತ ಅವರೇ ಕೇಳ್ತಾರೆ. 20 ರೂಪಾಯಿ ತಗೊಂತಿಲ್ಲ ನಿಮ್ಮ ಅಪ್ಪನ ಅಂತ ಕೇಳ್ಬೇಕಲ್ಲ. ಕೇಳ್ಬೇಕಾಯ್ತು, 20 ರೂಪಾಯಿ ತಗೊಂಡಿದ್ರೆ ನಿಮ್ಮ ಅಪ್ಪಂದೇನು ಅಂತ ದಾಖಲೆ ಐತಾ ಅಂತ. ಈಗ ಹಂಗೆ ಕೇಳ್ತಾ ಅಂದ್ರೆ ಜಗಳಾಕ ಬರ್ತಾರೆ. ಯಾರು? ನಮ್ಗೆ ಯಾರ ಮೇಲೆ? ಯಾರ್ ಜನ ಕೇಳ್ತಾ ಇಲ್ಲ, ಕಸ ಹಾಕ್ಬೇಡ ಹಂಗೆ ಕೇಳ್ತಾ ಅಂದಾಗ ನಿಮ್ಗೆ ಅಪ್ಪನು ಜಾಗ ಯಾಕೆ ಯಾವ ಊರ್ನು ಬಂದಿ ಇಲ್ಲೇ ನೀವೇ ರೋಕ್ ಮಾಡ್ತಾ ಹಂಗೆ ಕೇಳ್ತಾರೆ. ಅದೇ ದಿನ ಜಾಗ ಎಲ್ಲರೂ ಬದುಕಾಕಿರೋದು ಅಂತ ಹೇಳ್ಬೇಕು ನೀವು. ಇವತ್ತು ಎಷ್ಟಾಯ್ತು ಬಿಸ್ನೆಸ್? ಆಗಿಲ್ಲ, ಬೋರ್ಡಿಂಗ್ ಆಗಿಲ್ಲ. ಆಯ್ತು, ಇದೆಲ್ಲ ಈಗೇನ ಈ ಕಂತಗಳೆಲ್ಲ ಇವಾಗ ರಸ್ತೆ ಮಾಡ್ಕೊಂಡ್ ಬರ್ತಾವ್ರಲ್ಲ, ಈಗ ಎಲ್ಲಿ ಹೋಯ್ತೀರಾ? ಇಲ್ಲ ಹೋಗ್ಬೇಕು. ನೀನ್ ಹೇಳು, ಎಲ್ಲಿ ಹೋಯ್ತಿ ಇವಾಗ? ಬಹಳ ವರ್ಷ ಆಗಿದೆ ಕಲೀಲಿ, ಈಗ ಎಲ್ಲಿ ಹೋಗ್ಬೇಕು? ಕೇಳಿ ಎಲ್ಲಿ ಹೋಯ್ತಿ ಇವಾಗ? ಇವರೆಲ್ಲ ಮುಚ್ಕೊಂಡ್ ಬರ್ತಾವ್ರೆ ನೋಡ, ಆ ಕಡೆಯಿಂದ ಎಲ್ಲ ಕಿತ್ಕೊಂಡ್ ಇನ್ನೂ ಒಂದ್ 20 ಸೆಟ್ ಹಂಗೆ ಇವೆ. ಇರ್ಲಿ, ಸೆಟ್ಗಳು ಮಾತಾಡೋಣ. ಈಗ ಎಲ್ಲಿ ಹೋಯ್ತಿ? ಅಂಕಲ್ ಆಯ್ತು, ಸ್ವಲ್ಪ ಸಹಾಯ ಮಾಡ ಅಂಕಲ್. ಯಾವ ಸಹಾಯ ಮಾಡೋದಪ್ಪ? ಯಾವ್ದು ಒಂದ್ ಮೂಲೆ ನಿಂದು ಬಾವಿದು ಹೇಳೋ, ನಿಂದು ಹೆಸರು ಮೇಲೆ ಅನ್ನ ತಿಂತೀನ ಮಾಡಿಕೊಡ. 15 ವರ್ಷ ನೀವು ದುಡ್ದು ತಿನ್ನೋದ್ರಿಂದ ನಮಗ್ ಬೇಜಾರಿಲ್ಲ. ಈ ಕ್ವಾಟನೇಕ ಮುಚ್ಕೊಂಡ್ಬಂದ್ಬಿಡ್ರಲ್ಲ, ಅದು ಬೇಜಾರುತ್ತೆ. ಹೋಲಿ, ನಿನಗೆ ಸಂತೋಷ ಇದೆ ಹೊಟ್ಟೆ ಮುಚ್ಚೋದು? ಹೋಲಿ, ಸಂತೋಷ, ಬೇಜಾರಾಗಿಲ್ವಾ? ನಾವೇ ಹೇಳಂದ್ರೆ ನಮ್ಗೆ ಮೇಲೆ ಜಗಳಾಗ ಬರ್ತೇವೆ. ಯಾರು? ಬೇರೆ ಟೈಕಲ್ ಜನ, ಬೇರೆ ಯಾವ ದಸರಾ ಜನ ಬರ, ನಾವ್ ಹೇಳ್ದೆ ಆಗ್ಬೇಡ, ನಿಮ್ಗೆ ಅಪ್ಪನ ಜಾಗ ಐತೆ, ಯಾವ ಊರ್ನ ಬಂದಿದ್ದು ಹೋಗೋ, ನಿಮ್ಗೆ ಊರು ಹೋಗೋ, ಹಂಗೆ ಇರುತ್ತೆ. ಈಗ ನಾವೇನ್ ಹೇಳ್ಬೇಕು? 20 ರೂಪಾಯಿ ಸಂತೋಷ ಮನೆಯ ನಿಮ್ಮ ಅಪ್ಪನ ಜಾಗ ಹೋಗೋ ಅಂತ ನೀನು ಆಗ್ಲಿ. ಆಯ್ತೇ, ನನ್ಗೇನು ಬೇಡ. ಈ ಎಲ್ಲ ಸುಳ್ಳು ಮಕ್ಕಳು ಬಂದಿರಲ್ಲ, ಚಪ್ಪಲಿ ತಂದು ಹೊಡಿ. ಆಮೇಲೆ ಆಡಳಿತ ಗಾಡಿ ನಿಂತಿದ್ದು ಎಲ್ಲ ನಿಮ್ದೇಮ್ಮ? ಇಲ್ಲಿ ಮಾಗಡಿಯಲ್ಲ, ಬೇರೆ ಊರ? ಒಬ್ಬಳಪೇಟೆ. ನಿನ್ನೆ ಎಷ್ಟಾಯ್ತದೆ ವ್ಯಾಪಾರ? ಯಜಮಾನ್ ವರ್ಷ ಎಷ್ಟು ಕೊಡ್ತೀರಿ ನೀವು? 50 ರೂಪಾಯಿ. ಇದ್ದಾಗ ಕೊಡ್ಬೇಕಾ, ಇಲ್ಲ ದಿನ ಕೊಡ್ಬೇಕಾ? ವ್ಯಾಪಾರ ಆಗ್ಲಿ ಬಿಡ್ಲಿ ಕೊಡ್ಬೇಕು. 50 ರೂಪಾಯಿ ಅದು ಹೊಸರು ಮಾಡ್ಕೊಡ್ಬೇಕು. ಕೇಳಲ್ಲ, ಅವ್ರು ಬ್ಯಾಂಕ್ ಕಟ್ಬಿಡ್ತಾರೆ. ಅಲ್ಲಮ್ಮ, ಕೆಂಪೇಗೌಡರು ಕೋಟೆಯಲ್ಲಿ ಕಾಂತದ ಮೇಲೆ ನೀವು ಮಾರೋದಕ್ಕೆ ಅವ್ರಿಗೆ ಯಾಕೆ ದುಡ್ಡು ಕಟ್ತೀರಿ? ಬರೀ ಚೀಟಿ ಕೊಡ್ತಾರ? ಮತ್ತೆ ಸುಂಕ ಯಾರಿಗೆ ಕಟ್ತಾರೆ? ಒಂದು ಕಾರ್ತದೆ ಕ್ಲೀನ್ ಮಾಡ್ತೀವಿ.
ಯಾರಿಗೂ ಚೀಟಿನೇ ಕೊಡ್ಲ ಅಂದ್ರೆ ಅದು ಸರ್ಕಾರ ಏನು ಕೊಡ್ತಾ ಇಲ್ಲ, ಕೊಡಲ್ಲ, ದುಡ್ಡು ಇಸ್ಕೊಳ್ಳೋದು ಮಾತ್ರ. ದುಡ್ಡು ಇಸ್ಕೊಂಡು ಒಬ್ಬನೇ ಬರ್ತಾರ ಇಲ್ಲ 2-3 ಜನ ಬರ್ತಾರ? ಒಬ್ಬನೇ. ಅಧಿಕಾರಿನ ಇಲ್ಲ ಪುರುಷದ ಇಲ್ಲ ಯಾರೋ ಕಾಂಟ್ರಾಕ್ಟ್ ಮಾಡ್ತಿದ್ದಾರೆ. ಕಾಂಟ್ರಾಕ್ಟ್ ಪುಸ್ತಕ ಕಡೆ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಸಿದ್ದರಾಜು ಅಂತನಾ? ಗಾಡಿಯರೆಲ್ಲ ನಮ್ಮ ಯಜಮಾನ್ರು ಇರ್ತಾರೆ. ನಿನ್ನ ಹೆಸರೇನಮ್ಮ? ರತ್ನ ರತ್ನಮ್ಮ. ಮಕ್ಕಳೇನ್ ಮಾಡ್ತಾರೆ? ಓದ್ತಾ ಇದ್ದಾರೆ.